ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಬಾರಿ ಮೇ 3ನೇ ತಾರೀಕು ನಡೆದಿದ್ದಂಥ ನೀಟ್ ಪರೀಕ್ಷೆ ರದ್ದಾಗಿ ಹೋಗಿದೆ. ಪರೀಕ್ಷೆ ರದ್ದಾಗ್ತಾ ಇದ್ದ ಹಾಗೆ 22,79,000 ಮಕ್ಕಳು ಪರೀಕ್ಷೆಯನ್ನ ಬರೆದಿದ್ದವರು. ಅವರ ಭರವಸೆ, ಅವರ ಕನಸು ನುಚ್ಚುನೂರಾಗಿದೆ. ಹೇಗೆ ನಡೆಯುತ್ತೆ ನೀಟ್ ಪರೀಕ್ಷೆ? ನೀಟ್ ಪರೀಕ್ಷೆ ಬರೆಯೋದಕ್ಕೆ ಎಕ್ಸಾಮ್ ಸೆಂಟರ್ನ ಒಳಗೆ ಹೋಗುವಂಥ ಆ ಮಕ್ಕಳನ್ನ ಎಷ್ಟು ಅನುಮಾನಾಸ್ಪದವಾಗಿ ನೋಡ್ಲಾಗತ್ತೆ ಅಂತಂದ್ರೆ, ಅವ್ರು ಹಾಕೊಂಡಿರೋ ಬಟ್ಟೆ, ಅವ್ರ ಕತ್ತಲ್ಲಿರೋ ದಾರ, ಕೈಯಲ್ಲಿರೋ ದಾರ ಎಲ್ಲವನ್ನ ತೆಗೆದು ಹಾಕ್ತಾರೆ. ಅಂಡರ್ವೇರ್ ತನಕನೂ ಹೋಗ್ತಾರೇನೋ, ಆ ರೇಂಜ್ಗೆ ಪರಿಶೀಲನೆಯನ್ನ ಮಾಡಲಾಗತ್ತೆ. ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಆ ರೀತಿಯ ಒಂದು ನಿಗಾ, ಆ ರೀತಿಯ ಪರಿಶೀಲನೆ. ಆದ್ರೆ ಪರೀಕ್ಷೆ ನಡೆಸುವಂಥ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರನ್ನ ಯಾರು ಪರಿಶೀಲನೆ ಮಾಡಬೇಕಾಗಿತ್ತು? ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು. 22,79,000 ಮಕ್ಕಳ ಆ ಭವಿಷ್ಯ ಅಥವಾ ಅವರ ಭರವಸೆ ನುಚ್ಚು ನೂರಾಗಿ ಹೋಗ್ಬಿಟ್ಟಿದೆ. ಮುಂದೇನು ಅನ್ನುವಂಥ ಆತಂಕ, ರೀ ಎಕ್ಸಾಮ್ ಹೇಗಿರುತ್ತೆ ಅನ್ನುವಂಥ ಭಯ, ಅದಕ್ಕೆ ತಯಾರಿ ಹೇಗಿರಬೇಕು, ಈ ಬಗ್ಗೆಯೇ ಮಾತನಾಡುವಂಥ ಸಮಯ ಆಯಿತು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ವಿಶೇಷ ಅತಿಥಿ ಇದ್ದಾರೆ, ಚಿಕ್ಕಬಳ್ಳಾಪುರದ ಶಾಸಕರು. ಆದರೆ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಜಾಯಿನ್ ಆಗಿರೋದು ನೀಟ್ ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕರಾಗಿ ಪ್ರದೀಪ್ ಈಶ್ವರ್ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಅದರ ಜೊತೆಗೆ ಆ ಸಾವಿರಾರು ಲಕ್ಷಾಂತರ ಮಕ್ಕಳು ಏನು ಭಯದಿಂದ ಇದ್ದಾರೆ, ತಮ್ಮ ಕನಸು ನುಚ್ಚು ನೂರಾಗುತ್ತೇನೋ ಅನ್ನುವಂಥ ಆತಂಕದಲ್ಲಿದ್ದಾರೆ, ಅವರ ಪ್ರತಿನಿಧಿಯಾಗಿ ಅವರ ಮಾರ್ಗದರ್ಶನವನ್ನು ನೀಡೋಕೆ ಅಂತ ಹೇಳಿ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರಿ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ಆಗಿರುವಂಥ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ. ಮಕ್ಕಳಲ್ಲಿ ಎಷ್ಟು ಆತಂಕ ಇದೆ ಅಂತ ಹೇಳಿ ನೀಟ್ ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕರಾಗಿ ಬಹಳ ಹತ್ತಿರದಿಂದ ತಾವು ಗಮನಿಸಿರ್ತೀರಿ. ಏನು ಹೇಳ್ತೀರಿ ಸದ್ಯದ ಸಿಚುವೇಶನ್ ಬಗ್ಗೆ? ಮೊದಲನೇದಾಗಿ ಮಕ್ಕಳಿಗೆ ಏನು ಹೇಳೋಕೆ ಬಯಸ್ತೀರಿ ಸರ್? ಇವಾಗ ತಾನೇ ಸೆಂಟ್ರಲ್ HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಜೂನ್ 21 ಎಕ್ಸಾಮ್ ಇದೆ ಅಂತ ಹೇಳಿದ್ರು. ಇನ್ನು 35 ದಿನ ಇದೆ. ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಇದು ತುಂಬ ಚಾಲೆಂಜಿಂಗ್ ಡೇಸ್ ಮೇಡಮ್. ದಿನಕ್ಕೆ 12ರಿಂದ 14 ತಾಸು ಓದಲಿಲ್ಲ ಅಂದರೆ 720ಗೆ 600 ಮೇಲೆ ದಾಟಕ್ಕಾಗಲ್ಲ. ಮಿನಿಮಮ್ 8-10 ತಾಸು ಓದಿದ್ರೇ ಡಾಕ್ಟರ್ಸ್ ಆಗೋಕ್ಕಾಗೋದು. ಇನ್ಕ್ಲೂಡಿಂಗ್ ಕ್ಲಾಸಸ್ ಎಲ್ಲ ಸೇರಿದ್ರೆ 12 hours 14 hours ಓದಬೇಕು. ಸುಮ್ಮನೆ 1 hour 2 hours ಓದಿದ್ರೆ ಮೆಡಿಕಲ್ ಸೀಟ್ ಆಗೋದೇ ಇಲ್ಲ. ಇಷ್ಟೆಲ್ಲ ಮಕ್ಕಳು 2 ವರ್ಷದಿಂದ ಕಷ್ಟಪಟ್ಟು, ಲಾಂಗ್ ಟರ್ಮಲ್ಲಿ ಇದ್ದರೆ 3 ವರ್ಷದಿಂದ ಕಷ್ಟಪಟ್ಟಿದ್ರೆ, ಇವ್ರು ಏಕಾಏಕಿ ಎಲ್ಲೋ ನಾಸಿಕ್ಕಲ್ಲಿ ಪೇಪರ್ ಲೀಕ್ ಆಗೋಯ್ತು, ಇವತ್ತು ರೀ ಎಕ್ಸಾಮ್ ಮಾಡಿಬಿಡ್ತೀವಿ ಅಂದರೆ, ನೀವು ಹೇಳ್ದಂಗೆ ಮೇಡಮ್ NT ಅವರು ಟ್ವೀಟ್ ಮಾಡಿದ್ರು ಲಾಸ್ಟ್ 10 days ಇದ್ದಾಗ, ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ, ನೀವು ಇನ್ನೂ ಚಿಕ್ಕ ಮಕ್ಕಳಲ್ಲ, ನೀವು ನಮ್ಮ ಹಂತಕ್ಕೆ ಬರೋದು ಇನ್ನೂ ಕಷ್ಟ ಅಂತ ಟ್ವೀಟ್ ಮಾಡಿದ್ರು ಇವರು. ಎಲ್ಲರೂ ಪ್ಯಾನಿಕ್ ಆದ್ರು, ಏನಪ್ಪ ಮತ್ತೆ ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಮೇಡಮ್ ಅವ್ರ ಟ್ವಿಟರಲ್ಲೇ ಇದೆ. ಇಷ್ಟೆಲ್ಲ ಹೇಳಿ ಮೇ 1 ಪೇಪರ್ ಲೀಕ್ ಆಯಿತು ಅಂತ ಹೇಳ್ತಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳೋದು, ಇವಾಗ 21 ಎಕ್ಸಾಮ್ ಇದೆ. ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಕಾಡೋ ದೊಡ್ಡ ಪ್ರಶ್ನೆ, ಪೇಪರ್ ಟಫ್ ಬರುತ್ತಾ? ಹೌದು, ಪ್ರಾಯಶಃ ಬರಬಹುದೇನೋ, ಗೊತ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ಪೇಪರ್ ಲೀಕ್ ಆದಾಗ ನೆಕ್ಸ್ಟ್ ಇಟ್ಟಿರೋ ಪೇಪರ್ಸ್ ಎಲ್ಲ ಟಫ್ ಮಾಡಿದ್ದಾರೆ. ಈ ಹಿಂದಿದ್ದೆಲ್ಲ ಇತಿಹಾಸ. ಈಗ NT ಅವ್ರು ಈಗೋ ಸ್ಯಾಟಿಸ್ಫೈ ಆಗಬೇಕು. ಯಾಕೆಂದ್ರೆ ಅವ್ರು NT ಅವರು ಬಾಯಿಗೆ ಬಂದಂಗೆ ಬೈಸ್ಕೊಂಡಿದ್ದಾರೆ ಎಲ್ಲರ ಹತ್ರ ಈಗ. ಸೊ ಅವ್ರು ಈಗೋ ಸ್ಯಾಟಿಸ್ಫೈ ಆಗೋಕ್ಕೆ ಮೋಸ್ಟ್ಲಿ NT ಅವ್ರು ಏನು ಮಾಡ್ಬೋದು, ಪೇಪರ್ ಟಫ್ ಮಾಡ್ಬೋದು. ಪ್ರಾಬಬಿಲಿಟಿ ಮಾತಾಡ್ತಿದ್ದೀನಿ. ಯಾಕೆಂದರೆ ಮೊದಲು 24ಅಲ್ಲಿ ಹಿಂಗೆ ಆದಾಗ, ಇನ್ನೊಂದ್ಸಲ ಇದು ಪ್ರವಾಹ ಬಂದು ಅಸ್ಸಾಮಲ್ಲಿ ಒಂದ್ಸಲ ಸಪ್ರೇಟ್ ಎಕ್ಸಾಮ್ ನಡೀತು, ಆವಾಗೆಲ್ಲ ಪೇಪರ್ ಟಫೇ ಬಂದಿದೆ. ಸೊ ಆದರೆ NCERTಯಿಂದ ಆಚೆ ಹೋಗಲ್ಲ. ಬಟ್ ಹಾಗೆ ಅಂತ NCERTಯಲ್ಲೇ ಹುಡುಕಿ ಪೇಪರ್ನ ಟಫ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ನಾನೊಂದು ಟೀಚರಾಗಿ ಹೇಳ್ತಿದ್ದೀನಿ. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಆಗಿದ್ದಾಗೋಗಿದೆ, ಪ್ಲೀಸ್ ಕಾನ್ಸಂಟ್ರೇಟ್ ವೆಲ್. IPL ಮೋಡ್ಗೆ ಹೊರಟೋಗಿದ್ರೆ ಎಲ್ಲ ಎಕ್ಸಾಮ್ ಬರೆದು. ನಿಜ ನೋಡಿದ್ದೆ ಸರ್, ಎಷ್ಟೋ ವಿಡಿಯೋಸ್ ನೋಡಿದ್ದೆ. ಮಕ್ಕಳೆಲ್ಲ ಎಕ್ಸಾಮ್ದು ಬುಕ್ ಅನ್ನ ನೆಕ್ಸ್ಟ್ ಯಾರು ಓದಕ್ಕೆ ರೆಡಿ ಆಗ್ತಾ ಇದ್ರು ಅವರಿಗೆ ಕೊಟ್ಬಿಡೋದು, ಕೊಟ್ಬಿಟ್ಟು IPL ಮೋಡ್ಗೆ ಹೋಗಿ, ಪಾಪ ಈಗ ಎಲ್ಲ ಕಾಲೇಜವ್ರಿಗೂ ಅವ್ರ ಮಕ್ಕಳನ್ನ ಟಾಪರ್ಸ್ ಮಾಡಬೇಕು ಅಂತ ಇರುತ್ತೆ. ಆ ಮಕ್ಕಳು ಮನೆಗೆ ಹೋಗಿ 10 days ಆರಾಮಾಗಿರ್ತಾರೆ. ಈಗ ಸಡನ್ ಆಗಿ ಶಿಫ್ಟ್ ಅವ್ರು ಆಗ್ಬೇಕಲ್ಲ ಮ್ಯಾಮ್. ನಿಜ. ಈಗ ನಾನು ಮಾನಸಿಕ ಒತ್ತಡನ ಮೊದಲನೇದಾಗಿ ಸರ್, ಫಸ್ಟ್ ಪ್ರಶ್ನೆ, ಆ ಮಾನಸಿಕ ಒತ್ತಡದಿಂದ ಹೇಗೆ ಬರಬೇಕು, ಹೊರಗಡೆ ಬರಬೇಕು ಮಕ್ಕಳು ಅಂತ? ಈಗ ನಾನು ಹೇಳೋದೇನಂದ್ರೆ 35 days ಟೈಮ್ ಇದೆ. ಈಗ ಬಯಾಲಜಿಯಲ್ಲಿ 32 ಚಾಪ್ಟರ್ ಇದೆ. 720 ಮಾರ್ಕ್ಸ್ಗೆ 360 ಮಾರ್ಕ್ಸ್ ಬಯೋ ಇಂದ ಬರುತ್ತೆ. ನಾನು ಹೇಳೋದು ಸ್ವಲ್ಪ ಬಯೋನ ಚೆನ್ನಾಗಿ ಓದಿ. ಯಾಕೆಂದ್ರೆ ಬಯೋ ಪೇಪರ್ ಮೊನ್ನೆ ಕಂಪ್ಯಾರಿಟಿವ್ಲಿ ಈಸಿ ಬಂದಿತ್ತು. ಫಾರ್ ಎಕ್ಸಾಂಪಲ್ ನನ್ನ ಅಕಾಡೆಮಿಯಲ್ಲೇ 200ಕ್ಕೂ ಹೆಚ್ಚು ಜನ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅಂದ್ರೆ ಬಯೋ ಪ್ಯೂರ್ NCERT ಮೇಲೆ ಬಂದಿತ್ತು. ಈ ಸಲ NCERTಯಲ್ಲಿ ಹೆಂಗೆ ಹುಡುಕ್ಬೋದು ಅಂದರೆ ಪೇಪರು, ಭಾಳಷ್ಟು ಜನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಆ ಬಯಾಲಜಿಯಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಇರುತ್ತೆ, ಯಾರೂ ಓದಲ್ಲ. ಸಮ್ಮರಿ ಏನು ಅನ್ಕೊತಾರೆ, ಚಾಪ್ಟ್ರಲ್ಲಿ ಇರೋದೇ ಸಮ್ಮರಿಯಲ್ಲಿ ಇರುತ್ತೆ ಅನ್ಕೊತಾರೆ. ದಯವಿಟ್ಟು ಹಂಗೆ ಅನ್ಕೋಬೇಡಿ. ಸಮ್ಮರಿಯಲ್ಲಿ ಹೊಸ ಲೈನ್ಸ್ ಇದೆ. ಇಂಟ್ರಡಕ್ಷನ್ ಯಾರೂ ಓದಲ್ಲ, ಅದರಲ್ಲಿ ಕ್ವಶನ್ ಬರುತ್ತೆ. ಪ್ರತಿ ಯೂನಿಟ್ ಮುಂಚೆ ಒಂದು ಸೈಂಟಿಸ್ಟ್ ನೇಮ್ ಬರುತ್ತೆ, ಯಾರೂ ಓದೋದೇ ಇಲ್ಲ. ಈಗ ಈ ಆಸ್ಪಿರೆಂಟ್ಸ್ ನೋಡ್ತಿರ್ತಾರಲ್ಲ, ಅವ್ರು ಯಾರೂ ನೋಡೇ ಇರಲ್ಲ ಅದನ್ನು. ಜನರಲ್ ಲೈನ್ಸ್ ಅನ್ಕೊತಾರೆ. ಅದ್ರ ಮೇಲೆ ಏನಾದರೂ ಒಂದು 8-10 ಕ್ವಶನ್ ಬಂತು ಅಂದರೆ ಕಣ್ಣೀರು ಹಾಕೊಂಡು ಆಚೆ ಬಂದುಬಿಡ್ತಾರೆ.
ಬುಕ್ಕಲ್ಲೇ ಇದೆ ಮೇಡಮ್. NCERT ಎಲ್ಲರೂ ಓದ್ತಾರೆ, ಆದರೆ ಇನ್ಡೆಪ್ತಾಗಿ ಓದಲ್ಲ, ಕಾನ್ಸೆಪ್ಟ್ ಮೇಲೆ ಓದ್ತಾರೆ. NCERT ಲೈನ್ಸ್ ಮೇಲೆ ಓದಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಚಾಪ್ಟರ್ಲಿಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಿದೆ, ಎಲ್ಲರೂ ಎಲ್ಲ ಓದ್ಕೊಂಡು ಹೋಗ್ತಾರೆ. ಆಲ್ಗೆನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ ಅಂತ ಸಮ್ಮರಿಯಲ್ಲಿ ಒಂದು ಲೈನ್ ಇಟ್ಟಿದ್ದಾನೆ. ಇದು ಯಾರೂ ನೋಡಿರಲ್ಲ ಮೇಡಮ್, ಈ ಲೈನ್ನ ಟೀಚರ್ಸೇ ಎಷ್ಟೋ ಜನ ನೋಡಿರಲ್ಲ. ನಾನು NCERT ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು NCERT ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಲೈನ್ಸ್ ಎಲ್ಲ ಕಣ್ಣಿಗೆ ಬೀಳಲ್ಲ. ಇಂಥದ್ರ ಮೇಲೆ ಏನಾದರೂ ಪೇಪರ್ ಬಂದರೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಮೇಡಮ್. ಅಷ್ಟು ಈಸಿ ಅಲ್ಲ ಸರ್. ವರ್ಷ ಎಲ್ಲ ಓದಿರ್ತಾರೆ ಮೇಡಮ್. ಆ ಬುಕ್ಕುಗಳು ತಮಾಷೆನ ಮೇಡಮ್. ಕೆಲವ್ರಿಗೆ ನೋಡಿದ್ರೆ ಜ್ವರ ಬರುತ್ತೆ ಬುಕ್ಸು. ಓದೋದಿರಲಿ, ಏನೋ ನಾವು ನಾನು ಕೂತ್ಕೊಂಡು ಮೋಟಿವೇಟ್ ಮಾಡೋದು ಈಸಿ. ಪೇರೆಂಟ್ಸು ಓದು, ವಿಶ್ವೇಶ್ವರಯ್ಯನವ್ರು ಓದಲಿಲ್ವಾ ಹೇಳೋದೆಲ್ಲ ಈಸಿ. ದಿನಕ್ಕೆ 12 ತಾಸು ಕೂತೋದೋದು ಜೋಕ ಮ್ಯಾಮ್. ಅದೇ ಕೆಲವ್ರು ಹೇಳೋದನ್ನು ಕೇಳ್ತಾ ಇದೆ ಸರ್. 3 ವರ್ಷ ಓದಿದಿರ್ತಾನೆ, 2 ವರ್ಷ ಓದಿರ್ತಾನೆ, ಇನ್ನೇನು 10 ದಿನ ಅಷ್ಟೇ ಗ್ಯಾಪು, ಮತ್ತು ಓದಿದ್ರೆ ಆಯಿತು, ಅದರಲ್ಲಿ ಏನು ನಿಮ್ಗೆ ಕಷ್ಟ ಆಗುತ್ತೆ, ಈ ಥರ ಮಾತನಾಡುವವರು ಇದ್ದಾರೆ ಮ್ಯಾಮ್. ಈಗ ನಾನು ಪ್ರತಿದಿನ ಕ್ಲಾಸ್ ತೊಗೊತೀನಿ. ನಾನು 2 ತಾಸು 3 ತಾಸು ಕ್ಲಾಸ್ ಲಾಸ್ಟ್ 10-15 ಡೇಸಿಂದ ನಾನು ಪಾಠ ಮಾಡಿಲ್ಲ. ಈಗ ಸಡನ್ನಾಗಿ ಇವತ್ತು ನಾನು ಕ್ಲಾಸ್ಗೆ ಹೋಗಬೇಕು ಅಂದರೆ ನನಗೆ ಅದೇ ಟಾಪಿಕ್ಕು ಹೊಸದು ಅನಿಸುತ್ತೆ. ನಾವೇನು ದಡ್ರಲ್ಲ ಮ್ಯಾಮ್, ಸ್ಟೂಡೆಂಟ್ಸ್ ಏನು ದಡ್ರಲ್ಲ, ಬಟ್ ಸ್ವಲ್ಪ ಟಚ್ ಹೋದರೆ ಸ್ಯಾಚುರೇಟ್ ಆಗುತ್ತೆ, ಮರ್ತೋಗಿರ್ತಾರೆ. ಫಿಲಾಸಫಿ ಮಾತಾಡಿದಷ್ಟು ಈಸಿ ಅಲ್ಲ ಓದೋದು. ಪೇರೆಂಟ್ಸ್ ಹೇಳ್ಬೋದು ವಿಶ್ವೇಶ್ವರಯ್ಯನವರು ಓದಲಿಲ್ವಾ ಅಂತ, ಮತ್ತು ನೀವು ಯಾಕೆ ಆಗಲಿಲ್ಲ ಅಲ್ವಾ? ನೀವು ವಿಶ್ವೇಶ್ವರಯ್ಯ ಆಗಿ ಭಾರತ ರತ್ನ ತಗೊಂಡು ಪ್ರೂವ್ ಮಾಡಿದ್ದಿದ್ರೆ ನಾವು ಪದ್ಮಶ್ರೀಗಾದರೂ ಅಪ್ಲಿಕೇಶನ್ ಹಾಕ್ಕೊತಾ ಇದ್ವಿ. ಹೇಳೋದು ಈಸಿ ಮೇಡಮ್. ಪೇರೆಂಟ್ಸ್ ಮಕ್ಳಿಗೆ ಏನು ಹೇಳ್ತಾರೆ, ನೋಡು ಓದು, ಹಂಗೋದು ಹಿಂಗೋದು. ಮೇಡಮ್ ಪ್ರಾಕ್ಟಿಕಲಿ ಮಕ್ಕಳಿಗೆ ಇವ್ರು ಹೇಳೋದಷ್ಟು ಈಸಿ ಅಲ್ಲ ಮ್ಯಾಮ್. ಮತ್ತೆ ಹೋಗಲಿ, ದಿನಕ್ಕೊಂದು 2 ತಾಸು ಓದ್ತಾರ, ಪಾಸ್ ಆಗಲ್ಲ ಮ್ಯಾಮ್. 4 ತಾಸು ಓದ್ತಾರ, ದೇವರಾಣೆಗೂ ಆಗಲ್ಲ ಮ್ಯಾಮ್. 5-6 ತಾಸು ಓದ್ತಾರ, ಆಗ್ಬೋದೇನೋ ಮೇಡಮ್. ಕವರ್ ಮಾಡೋಕ್ಕಾಗಲ್ಲ ಮೇಡಮ್. ನಾನೊಂದು ಟೀಚರಾಗಿ ಹೇಳ್ತೀನಲ್ಲ, ಅಷ್ಟು ಡೀಟೇಲ್ಡಾಗಿ ಮೇಡಮ್. ಮೊದಲು 720 ಮಾರ್ಕ್ಸ್ಗೆ 5 ವರ್ಷದಿಂದ 454 ಮಾರ್ಕ್ಸ್ಗೆ ಸೀಟ್ ಆಯಿತು ಮೇಡಮ್. ಇವಾಗ 555ಕ್ಕೂ ಸೀಟ್ ಆಗಲ್ಲ. ಹೆಂಗೆ ಮೇಡಮ್ ಓದೋದು ಮಕ್ಕಳು? ಪ್ರೆಷರ್ ಹೆಂಗೆ ಮೇಡಮ್ ಹ್ಯಾಂಡಲ್ ಮಾಡೋದು? ನಾನು ಪೋಷಕರಿಗೆ ಹೇಳ್ತೀನಿ, ಕಟ್ ಆಫ್ 580 ಮೇಲೆ ಹೋಗುತ್ತೆ, ಅದಂತೂ ಸತ್ಯ. 580 ಮಾರ್ಕ್ಸ್ ಇರಲೇಬೇಕು. ಪೇಪರ್ ಹೆಂಗೆ ಬಂದರು, ಯಾಕೆಂದರೆ ಕಾಂಪಿಟೇಷನ್ ಯಾಕೆ ಜಾಸ್ತಿ ಆಗಿದೆ ಅಂತ ಹೇಳ್ತೀನಿ ಮೇಡಮ್. ಸೆಕೆಂಡ್ PUC ಮುಗಿದ್ಮೇಲೆ 1 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. 2 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. 3 ವರ್ಷ ಓದ್ತಾರೆ, ಸೀಟ್ ಆಗಲ್ಲ. ಮೇಡಮ್ ನಿಮ್ಗೊಂದು ಡೇಟಾ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಸೆಕೆಂಡ್ ಇಯರ್ ಮುಗಿದ್ಮೇಲೆ ಬೆಂಗಳೂರಲ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಸಲ್ಲಿ 3 ವರ್ಷ ವೇಸ್ಟ್ ಮಾಡಿಕೊಂಡು ಒಂದು 4,000 ಮಕ್ಕಳು ಓದ್ತಾ ಇದ್ದಾರೆ ಮೇಡಮ್. ಅಂದರೆ ಅವ್ರು ಎಷ್ಟನೇ ವರ್ಷ ನೀಟ್ಗೆ ಓದ್ತಾ ಇರೋದು? 6ನೇ ವರ್ಷ ಮೇಡಮ್. ಇದು UPSC ಥರ ಆಗಿದೆ, ನಾನು ಜೋಕ್ ಮಾಡ್ತಿಲ್ಲ ಮೇಡಮ್. ಒಂದು ಮಗು ಕಳೆದ 5 ವರ್ಷದಿಂದ ಓದ್ತಾನೆ ಇದೆ. ಅವ್ರ ಫ್ರೆಂಡ್ಸು ಸೆಕೆಂಡ್ PUCಯಲ್ಲಿ ಯಾರು MBBS ಸೀಟ್ಗೆ ಹೋದ್ರಲ್ಲ, ಅವ್ರು ಆಲ್ರೆಡಿ ಡಾಕ್ಟ್ರಾಗಿ ಆಚೆ ಬಂದರು, ಈ ಮಗು ಇನ್ನೂ ಸೀಟ್ಗೆ ಓದ್ತಾ ಇದೆ. ಇದು ಬರೀ ನನ್ನ ಅಕಾಡೆಮಿಯಲ್ಲಿ ನಾನು ಹೇಳ್ತಾ ಇಲ್ಲ, ಪ್ರತಿ ಅಕಾಡೆಮಿಯಲ್ಲಿ ನಿಮ್ಗೊಂದು 10-20 ನಿದರ್ಶನಗಳಿದೆ. ಎಷ್ಟು ವರ್ಷ? 3 ಇಯರ್ಸ್, 4 ಇಯರ್ಸ್, 5 ಇಯರ್ಸ್, 6 ಇಯರ್ಸ್. ಜೋಕ್ ಮಾಡ್ತಿಲ್ಲ ಮ್ಯಾಮ್. ದಿಸ್ ಈಸ್ ಹೌ ಇಟ್ ಹ್ಯಾಪನ್ಸ್. ಮಕ್ಕಳು ಸೀಟ್ ಆಗಲೇಬೇಕು, ಮನೇಲಿ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ, ಡಾಕ್ಟ್ರ್ ಆಗಬೇಕು. ಅಪ್ಪ ಅಮ್ಮ ಪ್ರೆಷರು, ನೀನಾದರೆ ಡಾಕ್ಟ್ರೇ ಆಗಬೇಕು. ಮೇಡಮ್ ತಮಾಷೆನ ಮೇಡಮ್ ಓದೋದು. ಬಯಾಲಜಿ ಎಲ್ಲ, ಈಗ ನಾನು ಬಯಾಲಜಿ ಟೀಚರಾಗಿ ಹೇಳ್ತೀನಿ, ನಾನು 14-15 ವರ್ಷದಿಂದ ಓದಿದ್ರು, ಇವತ್ತು ಮತ್ತೆ ನಾನು NCERT ಓದಿದ್ರೆ ನನಗೆ ಯಾವುದೋ ಒಂದು ಲೈನ್ ಹೊಸದು ಅನಿಸುತ್ತೆ ಮ್ಯಾಮ್, ಹೊಸದು ಅನಿಸುತ್ತೆ. ಯಾಕೆಂದರೆ ಆ ಲೈನ್ಸ್ನ ಅಷ್ಟು ಅನಲೈಸ್ ಮಾಡೋದು ಈಸಿ ಅಲ್ಲ ಮ್ಯಾಮ್. ಮೇಡಮ್ ಹಳ್ಳಿ ಮಕ್ಕಳ ಪರಿಸ್ಥಿತಿ ಏನು ನೋಡಿ. ಇವತ್ತು ನಾನು ನೋಡಿದೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ತರ್ತೀವಿ ಅಂತಾರೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಕೋಚಿಂಗ್ ಸೆಂಟರ್ ಓನರು. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಅಂದರೆ ಅದಕ್ಕೆ ಟೆಕ್ನಾಲಜಿ, ಅದಕ್ಕೊಂದು ಸಾಫ್ಟ್ವೇರು, ಅದಕ್ಕೊಂದು ಸಿಸ್ಟಮ್ಸ್ ರೆಡಿ ಮಾಡೋದು ನಮಗೆ ಚಾಲೆಂಜಿಂಗು. ಇವತ್ತು ಸರ್ಕಾರಿ ಕಾಲೇಜಲ್ಲಿ ಓದೋ ಮಕ್ಕಳ ಪರಿಸ್ಥಿತಿ ಏನು ನೆಕ್ಸ್ಟ್ ಇಯರು? ಅವ್ರಿಗೆ ಎಷ್ಟೋ ಜನ ಮಕ್ಕಳಿಗೆ ಸಿಸ್ಟಮ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಒಂದು ಕ್ವಶನ್ನ ಹೆಂಗೆ ಸೆಲೆಕ್ಟ್ ಮಾಡಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆದಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೆಂಗೆ ಓದಬೇಕು ಅಂತ ಗೊತ್ತಿರಲ್ಲ. ಈಗ ಸರ್ಕಾರಿ ಕಾಲೇಜಲ್ಲಿರೋ ಮಕ್ಕಳಿಗೆ ಪ್ರಾಕ್ಟೀಸೇ ಇಲ್ಲದೆ ನೆಕ್ಸ್ಟ್ ಇಯರ್ ನೀಟ್ ಬರೆದ್ರೆ ಟೆಕ್ನಿಕಲ್ ಎರರ್ ಬಂದರೆ ಏನು ಮಾಡೋದು? ಈಗ ನಾವೇನೋ ಕೋಚಿಂಗ್ ಬರೋ ಮಕ್ಕಳಿಗೆ ಕೊಡ್ತೀವಿ ಮೇಡಮ್. ಕರ್ನಾಟಕದ ಬಡ ಮಕ್ಕಳು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಹೆಂಗೆ ಪ್ರಾಕ್ಟೀಸ್ ಮಾಡೋದು? ಅವ್ರು ಕೋಚಿಂಗ್ ಕೊಡೋರು ಯಾರು? ಅವ್ರಿಗೆ ಪ್ರಾಕ್ಟೀಸ್ ಹೆಂಗಾಗುತ್ತೆ? ನಾಳೆ ಸಿಸ್ಟಮ್ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಏನು ಮಾಡ್ತೀರಾ? ನಾಳೆ ಈಗ ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ ಇದನ್ನೆಲ್ಲ ಅವ್ರು ಗೈಡ್ ಮಾಡೋರು ಯಾರು? ಚಾಲೆಂಜ್ ಅಲ್ವಾ ಮ್ಯಾಮ್? ಈಗ ಜನ ನಾಳೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕ್ವಶನ್ ಕೇಳ್ಬೋದು, ನೀನು MLA ಇದೆಯಲ್ವಾ ಗುರು, ಮಾಡ್ಬೋದಲ್ವಾ? ನಾನು ಹೇಳ್ತೀನಿ ಮಾಡ್ಬೋದು, ಬಟ್ ಇಮಿಡಿಯೇಟ್ ಬರೋ ಬ್ಯಾಚ್ಗೆ ಏನು ಮಾಡೋದು? ಆ ಮಕ್ಕಳನ್ನ ರೆಡಿ ಮಾಡಬೇಕಲ್ಲ. ಸಿದ್ಧತೆ ಇಲ್ಲದೆ ಹೆಂಗೆ ಮಾಡೋದು? ಈಗ ಸೆಕೆಂಡ್ ಇಯರಲ್ಲಿ ಇರೋ ಮಕ್ಕಳಿಗೆ, ಸರ್ಕಾರಿ ಕಾಲೇಜಿನ ಮಕ್ಕಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ರಾಕ್ಟೀಸ್ ಆಗಬೇಕಾ? ಯಾರು ಪ್ರಾಕ್ಟೀಸ್ ಮಾಡಿಸೋರು? ಎಷ್ಟೋ ಸರ್ಕಾರಿ ಕಾಲೇಜುಗಳಲ್ಲಿ ಸಿಸ್ಟಮ್ಸ್ ಇಲ್ಲ, ಇಂಟರ್ನೆಟ್ ಇಲ್ಲ, ಅವೆರಡೂ ಇದ್ದರೆ ಕರೆಂಟ್ ಇರಲ್ಲ. ಇವು 3 ಸರಿಯಾಗಿದ್ದರೆ ಕಂಪ್ಯೂಟರ್ ಕೆಲಸ ಮಾಡಲ್ಲ. ಏನು ಮಾಡೋದು? ನಾನೊಬ್ಬ ಟೀಚರಾಗಿ ಮಾತಾಡ್ತಿದ್ದೀನಿ. ಚಾಲೆಂಜಸ್ ಹೆಂಗಿದೆ ನೋಡಿ. ಇವ್ರು ಏಕಾಏಕಿ ಧರ್ಮೇಂದ್ರ ಪ್ರಧಾನ್ ಅವ್ರು ಬಂದು ನಾವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಿಬಿಡ್ತೀವಿ, ಹೊಣೆ ನಾವೇ ಹೊರ್ತೀವಿ ಅಂತ ಹೇಳಿದ್ರು.
ಯಾರು ಮೇಡಮ್ ಕ್ವಶನ್ ಪೇಪರ್ ಲೀಕ್ ಮಾಡಿದ್ದು? ನಿನ್ನೆ ಎಲ್ಲ ಇಂಗ್ಲೀಷ್ ಚಾನಲ್ಸ್ ನೀವು ನೋಡಿ ಮೇಡಮ್, ಒಬ್ಬ BJP ಯುವ ಮೋರ್ಚಾದ ವ್ಯಕ್ತಿ ಪೇಪರ್ ಲೀಕ್ ಮಾಡಿದ್ದು ನಾಸಿಕಲ್ಲಿ. ಅವನು ಯಾರ ಅಸೋಸಿಯೇಟು? ರಾಜಸ್ಥಾನ BJPಯ ಎಜುಕೇಷನ್ ಮಿನಿಸ್ಟರ್ ಕ್ಲೋಸ್ ಅಸೋಸಿಯೇಟ್. ಅವನು BJP ಯುವ ಮೋರ್ಚಾದ ಸಕ್ರಿಯ ಸದಸ್ಯ. ರಾಜಸ್ಥಾನ್ ಎಜುಕೇಷನ್ ಮಿನಿಸ್ಟರ್ ಜೊತೆ ಒಂದು 10 ಫೋಟೋ ಇದೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ರಾಜಸ್ಥಾನ್ ಎಲ್ಲ MLAಗಳು BJP MLAಗಳ ಜೊತೆ ಅವನಿದ್ದಾನೆ. ಅವ್ನಿಗೆ ಹೆಂಗೆ ಮೇಡಮ್ ನಾಸಿಕಲ್ಲಿ ಆಕ್ಸೆಸ್ ಕೊಟ್ಟವ್ರು ಯಾರು ಮೇಡಮ್? ಇವ್ರು ಇಲ್ಲಿ ನೋಡಿದ್ರೆ ಇಲ್ಲಿ ಪಾಪ ಮಕ್ಕಳಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಈ ಆಫೀಸರ್ಸ್ ಆಗಲಿ ಏಜೆನ್ಸಿ ಅವರಾಗಲಿ. ಜನಿವಾರ ತೆಗೆಸ್ತಾರೆ, ಜನಿವಾರ ತೆಗೆಸ್ತಾರೆ. ಫುಲ್ ಸ್ಲೀವ್ಸ್ ಇದ್ರೆ ಬಿಡಲ್ಲ, ಫೋಟೋಲ್ ಸ್ಪೆಕ್ಸ್ ಇದ್ರೆ ಅಲ್ಲೂ ಸ್ಪೆಕ್ಸ್ ಇರಬೇಕು, ವಾಟರ್ ಬಾಟ್ಲ್ಗೆ ರ್ಯಾಪರ್ ಇರಬಾರ್ದು. ಇಷ್ಟೆಲ್ಲ ಕೇರ್ ತಗೊಳ್ಳೋ NT ಅವ್ರಿಗೆ ನಾಸಿಕ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಗೊತ್ತಿಲ್ವಾ? ದುರಂತ ಆಯ್ತು ಸರ್. ನಾನು ಹೇಳ್ತಾ ಇರೋದು ಭವಿಷ್ಯದ ಜೊತೆ ಮೇಡಮ್, ನೀವು ನಂಬ್ತಿರೋ ಮೇಡಮ್, ಪೇರೆಂಟ್ಸ್ ಎಷ್ಟೋ ಜನ ಕಣ್ಣೀರು ಹಾಕ್ತಿದ್ದಾರೆ. ಪ್ರೊಟೆಸ್ಟ್ ಟೈಮಲ್ಲಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ ಮೇಡಮ್. ಈಗ ಆಯ್ತು 650 ಬಂದಿದೆ ಒಂದು ಮಗುದ ಮೊನ್ನೆ. ಈಗ ಈ ಅಟೆಂಪ್ಟಲ್ಲಿ ಏನಾದರೂ ಆ ಮಗುಗೆ ಬ್ಯಾಡ್ ಲಕ್ ಆಗಿ 550 ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಲಾಸ್ಟ್ ಟೈಮು BMCಯಲ್ಲಿ ಸೀಟ್ ಪಡಿತೀನಿ ಅನ್ನೋ ಕಾನ್ಫಿಡೆನ್ಸ್ ಇರೋ ಹುಡುಗಿಗೆ ಈ ಸಲ ಬೈ ಬ್ಯಾಡ್ ಲಕ್ ಸೀಟೇ ಆಗಲಿಲ್ಲ. ಅವ್ರ ಅಪ್ಪ ಅಮ್ಮ ಕಣ್ಣೀರಿಗೆ ಯಾರು ಹೊಣೆ? ಧರ್ಮೇಂದ್ರ ಪ್ರಧಾನ್ ಅವರ, ಅಶೋಕ್ ಅವರ, ವಿಜಯೇಂದ್ರ ಅವರ? ಮೇಡಮ್ ನಾನು ಹೇಳ್ತೀನಿ, ಎಲ್ಲ ಸ್ಟೇಟಲ್ಲೂ ಎಕ್ಸಾಮ್ಸ್ ನಡೆಯುತ್ತೆ. CETನ ಕರೆಕ್ಟಾಗಿ ನಡೆಸಿದ್ರೆ ಇಲ್ವಾ? ಬೋರ್ಡ್ ಎಕ್ಸಾಮನ್ನು ನಡೆಸಿದ್ರೆ ಇಲ್ವಾ? ಪೇಪರ್ ಲೀಕ್ ಯಾಕೆ ಮೇಡಮ್ ಪ್ರತಿ ವರ್ಷ ರಾಜಸ್ಥಾನಲ್ಲೇ ಪೇಪರ್ ಲೀಕ್ ಆಗುತ್ತೆ? ಗೊತ್ತಿಲ್ವಾ ಮೇಡಮ್ ಇವ್ರಿಗೆ? ಗೊತ್ತಿಲ್ವಾ ಮೇಡಮ್? 6 ತಿಂಗಳಿಂದನೇ NTAಗೆ ಹೇಳಿದ್ರಂತೆ ಇಂಟೆಲಿಜೆನ್ಸ್ ಅವರು, IB ಅವರು ಹೇಳಿದ್ದಾರೆ ಯಾವುದೋ ಮಾಫಿಯಾ ಪೇಪರ್ ಲೀಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ NT ಅವ್ರು ನೋ, ನಮ್ಮನ್ನ ಯಾರು ಕ್ವಶನ್ ಮಾಡೋರು? ವಿ ಆರ್ 10 steps ಅಹೆಡ್. ನೀವು ಮುಂದೆ 10 ಹೆಜ್ಜೆ ಹೋಗಿ ನಮ್ಮನ್ನ ಹಿಂದೆ ಬಿಟ್ಟು ಹೊರಟೋದ್ರ ಅಷ್ಟೇ. ಏನು ಅವ್ರು ಮಾಡಿದಂತಹ ತಪ್ಪಿಗೆ, ಅವರ ನಿರ್ಲಕ್ಷ್ಯಕ್ಕೆ ಮಕ್ಕಳ ಸಮಸ್ಯೆಯನ್ನು ಅನುಭವಿಸ್ತಾರೆ. ಮೇಡಮ್ ನನಗೂ ನೋಡಿ, ನಿನ್ನೆ ಒಂದು ಮಗು ಸೂಸೈಡ್ ಮಾಡ್ಕೊಂಡಿದೆ ನಾರ್ತಲ್ಲಿ. ಈಗ ಏನಾದರೂ ಮಕ್ಕಳ ಭವಿಷ್ಯಕ್ಕೆ ಮೇಡಮ್, ಪೇರೆಂಟ್ಸ್ ನೀವು ನಂಬಲ್ಲ ಮ್ಯಾಮ್, ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಗ ಡಾಕ್ಟರ್ ಆಗಲಿ ಅಂತ ಮೇಡಮ್, ಹುಡುಗರು ಹುಡುಗಿರು ಮೇಡಮ್, ನೀವು ನಂಬ್ತೀರಲ್ಲೋ, ರಾತ್ರಿ 2 ಗಂಟೆವರೆಗೂ ಓದ್ತಾರೆ ಗೊತ್ತಾ? ಮೆಡಿಕಲ್ ಎಂಟ್ರೆನ್ಸ್ಗೆ 3 ಗಂಟೆವರೆಗೂ ಓದ್ತಾರೆ ಗೊತ್ತಾ? 10 ತಿಂಗಳು ಮೊಬೈಲ್ ಇಲ್ಲದೆ, ಸೋಷಿಯಲ್ ಮೀಡಿಯಾ ಇಲ್ಲದೆ ಆಚೆ ಇರ್ತಾರೆ ಗೊತ್ತಾ? ರಾತ್ರಿ 3 ಗಂಟೆವರೆಗೂ ಓದಿ. ನಮ್ಮಲ್ಲಿ ಕೆಲವರು ಹುಡುಗರು ಮನೆ 7-10 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರು. 7-10, 7-5 ನಮ್ಮ ರಕ್ಷಿತ್ ಲಿಖಿತ್ ಅಂತ ಹುಡುಗರೆಲ್ಲ ಕೆಲವರು ಇದ್ದಾರೆ ಮೇಡಮ್. ಆ ಹುಡುಗ ಟೈಮ್ ಟೇಬಲ್ ಹೇಳ್ತೀನಿ, ರಾತ್ರಿ 2 ಗಂಟೆಗೆ ಮಲಗ್ತಾರೆ, ಬೆಳಗ್ಗೆ 5:30 ಹೇಳ್ತಾರೆ. ಈ ಸಲ 7:20 AM ಮಾಡ್ತಿದ್ದಾರೆ ಅವರು. ಮೊನ್ನೆ 7:10 ಬಂತು, ಒಬ್ಬನು 7:10, ಒಂದು 7:05 ಮೊನ್ನೆ ಪೇಪರಲ್ಲಿ ನಮ್ಮ ಕೀ ಆನ್ಸರ್ಲಿ. ಈಗ ಅವ್ರು ಮತ್ತೆ ಕೂತ್ಕೊಂಡು ಓದ್ತಿದ್ದಾರೆ, 20 ಅವರ್ ಓದ್ತಾರೆ ಮೇಡಮ್. ಮೇಡಮ್ ನೀವು 700 ದಾಟಬೇಕು ಅಂದರೆ ನೀವು ತ್ಯಾಗ ಹಂಗೆ ಬದುಕ್ಬಿಡ್ಬೇಕಷ್ಟೇ. ಯಾವುದೋ ಹಿಮಾಲಯಕ್ಕೆ ಹೋಗಿ ದೀಕ್ಷೆ ತಗೊಂಡು ಇರಬೇಕು ಮೇಡಮ್. 20 ತಾಸು ಓದ್ತಾರೆ ಆಲ್ ಇಂಡಿಯಾ ಟಾಪರ್ಸು. ನಾನು ಜೋಕ್ ಮಾಡ್ತಿಲ್ಲ. ನನಗೆ ಮೇಡಮ್ 4 ಅವರ್ ನಿದ್ದೆ ಮಾಡಲ್ಲ ಮೇಡಮ್. ಕೆಲವರು ಹುಡುಗರು ಟಾಪರ್ಸ್ ಹೆಂಗೆ ಗೊತ್ತಾ ನಿದ್ದೆ ಮಾಡೋದು? ಹಾಸಿಗೆ ಮೇಲೆ ಮಲಗಿದ್ರೆ ನಾನು ಆಲ್ ಇಂಡಿಯಾ ಟಾಪ್ ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಕುತ್ಕೊಂಡು ಹಿಂಗೆ ಹೊರ್ಕೊಂಡು ನಿದ್ದೆ ಮಾಡಿದ್ದು ಬರ್ತಾರೆ. ದಿಸ್ ಇಸ್ ಅ ಫ್ಯಾಕ್ಟ್. ಆಸ್ ಎ ಕೋಚಿಂಗ್ ಸೆಂಟರ್ ಟೀಚರ್ ಐ ಆಮ್ ಟೆಲ್ಲಿಂಗ್. ಆ ಮಕ್ಕಳು, ಆ ಪೇರೆಂಟ್ಸ್ ಆತಂಕಕ್ಕೆ ಯಾರು ಜವಾಬ್ದಾರಿ? ನೆಟ್ಗೊಂದು ಎಕ್ಸಾಮ್ ನಡೆಸೋ ಯೋಗ್ಯತೆ ಇಲ್ಲ ಅಂದರೆ ವ್ಯವಸ್ಥೆ ಏನಕ್ಕೆ ಮೇಡಮ್? ವಾಟ್ ಈಸ್ ದಿಸ್ ಆಲ್? ಈ ವ್ಯವಸ್ಥೆ ನಿಮ್ಗೆ ಇನ್ನೊಂದು ಗೊತ್ತಾ ಮೇಡಮ್? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ನೀಟ್ ಎಕ್ಸಾಮ್ ಮಾಡೋಕ್ಕೆ 200 ಕೋಟಿ ಖರ್ಚು ಮಾಡ್ತಾರೆ. ಅದರ ಪ್ರಾಫಿಟ್ ಎಷ್ಟು ಗೊತ್ತಾ ಮೇಡಮ್? 300 ಕೋಟಿ. ಯಾಕೆ ಅಂತ ಹೇಳ್ತೀನಿ. 22 ಲಕ್ಷನ ಮೇಡಮ್ ನೀವು ಕ್ಯಾಲ್ಕುಲೇಟ್ ಮಾಡಿ. 22.5 ಲಕ್ಷ ಇಂಟು 1,700 ರೂಪಾಯಿ ಅಪ್ಲಿಕೇಶನ್ ಫೀಸ್ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಇಷ್ಟು ಪ್ರಾಫಿಟಬಲ್ ಆರ್ಗನೈಸೇಷನ್ ಕೈಯಲ್ಲಿ ಮತ್ತೆ ಎಲ್ಲ ಇವರೇ ಮಾಡಬೇಕಾಗಿಲ್ಲ. ಸ್ಟೇಟ್ ಪೊಲೀಸಿಗೆ ಫೋನ್ ಮಾಡಿದ್ರೆ ಮೇಡಮ್, ಚೈನಾದಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ ಮೇಡಮ್, ಸೇಮ್ ನಮ್ಮ ಎಕ್ಸಾಮ್ ನೀಟ್ ಥರ ಮೇಡಮ್. ಯಾವ ಲೆವೆಲ್ ಸ್ಕ್ರೀನಿಂಗಲ್ಲಿ ನಡೆಸ್ತಾರೆ ಗೊತ್ತಾ? ಇವ್ರಿಗೆ ಏನಾಗಿದೆ ಮೇಡಮ್? ಏನಾಗಿದೆ? ಎಂಟೈರ್ ಒಂದು ದಿನ ಎಂಟೈರ್ ಅಡ್ಮಿನಿಸ್ಟ್ರೇಟಿವ್ ಮಿಷನರಿನ ನಿಲ್ಲಿಸ್ಬಿಟ್ಟು ಎಕ್ಸಾಮ್ ಕಡೆ ತಿರುಗಿಸ್ಬೇಕು. ಏನಾಗುತ್ತೆ ಮೇಡಮ್? ಮಕ್ಕಳು ಭವಿಷ್ಯಕ್ಕಿಂತ ಮುಖ್ಯನಾ? ಎಂಟೈರ್, ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ June 21 ಇದೆ ಅಲ್ವಾ, ನಿಲ್ಲಿಸಿ ಎಂಟೈರ್ ಸ್ಟೇಟ್ ಮಿಷನರಿ ಆ ಪರೀಕ್ಷೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲ ಪೊಲೀಸ್ ಎವ್ರಿಥಿಂಗ್. ಯಾಕೆ ಮೇಡಮ್ ಲೀಕ್ ಆಗುತ್ತೆ ಪೇಪರು? ಅಂದರೆ ಬೇರೆ ಏನಾದರೂ, ನಾನು ವೆರಿ ಸಿಂಪಲ್ ಹೇಳ್ತೀನಿ, ಮೋದಿ ಅವ್ರಿಗೆ ಬಂದರೆ 5,000 ಜನ ಪೊಲೀಸವ್ರು ಸೆಕ್ಯೂರಿಟಿಗೆ ಹೋಗ್ತಾರೆ. ನಮ್ಮ 1.5 ಲಕ್ಷ ಮಕ್ಕಳಿಗೆ 500 ಜನ ಕಾವಲಿರೋಕ್ಕಾಗಲ್ವಾ? ಹಾಂ? ದ ಸ್ಟೂಡೆಂಟ್ಸ್ ಆರ್ ಬಿಗ್ಗರ್ ದೆನ್ ಮೋದಿ. ದ ಸ್ಟೂಡೆಂಟ್ಸ್ ಆರ್ ಬಿಗ್ಗರ್ ದೆನ್ ಧರ್ಮೇಂದ್ರ ಪ್ರಧಾನ್. ನೀವೊಂದು PM ಬಂದರೆ 5,000 ಜನ ಪೊಲೀಸರು ರೋಡ್ಗೂ ಹಾಕ್ತಿರಲ್ಲ, ಸೆಂಟ್ರಿಗೆ ಹಾಕಿ 10 ಜನನ. ಇಂಥ ಕಾನೂನು ಬರಬೇಕು. ನಿಜ. ಮಕ್ಕಳಿಗೆ ಸಮಸ್ಯೆ ಆಗಿದೆ, ಮಕ್ಕಳಲ್ಲಿ ಕಳವಳ ಇದೆ, ಮಕ್ಕಳಲ್ಲಿ ಭಯ ಇದೆ, ಮಕ್ಕಳಲ್ಲಿ ಆತಂಕ ಇದೆ, ಪೋಷಕರಲ್ಲಿ ಟೆನ್ಷನ್ ಇದೆ. ಈಗ ನೆಕ್ಸ್ಟ್ ಓದೋದು ಹೆಂಗೆ?
ಮರುಪರೀಕ್ಷೆಗೆ ಯಾವ ರೀತಿ ತಯಾರಾಗಬೇಕು, ಎಷ್ಟು ಟೈಮ್ ಓದಬೇಕು, ಎಷ್ಟು ಟೈಮಲ್ಲಿ ಹೆಂಗೆ ಮಾಡ್ಕೋಬೇಕು, ಯಾವ ಸಬ್ಜೆಕ್ಟಿಗೆ ಹೆಚ್ಚು ಫೋಕಸ್ ಮಾಡಬೇಕು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬಹುದಾ? ಸ್ಪೆಷಲಿ ನಮ್ಮ ಕನ್ನಡ ಮೀಡಿಯಮು ರೂರಲ್ ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಒಂದು 580ಕ್ಕೆ ಟಾರ್ಗೆಟ್ ಇಡಿ. ಈಗಿರೋ ಟೈಮಲ್ಲಿ ನೀವು ಫಿಸಿಕ್ಸ್ 180 150 ಮಾಡ್ತೀನಿ ಅಂದರೆ ತುಂಬ ಜನಕ್ಕೆ ಕಷ್ಟ ಆಗ್ಬೋದು. ನನ್ನ ಇಂಟೆನ್ಷನ್ 360ಗೆ ಬಯೋ 350 ಮಾಡ್ಕೋಬೋದು, 350 ಬರುತ್ತೆ. ಇನ್ನು ಒಂದರಲ್ಲಿ ಕೆಮಿಸ್ಟ್ರಿ ಒಂದು 120 ಮಾಡ್ಕೊಳ್ಳಿ, 120 ಅಂದರೆ 470 ಆಯಿತು. ಇನ್ನೊಂದು 100 to 110 ಫಿಸಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ದಯವಿಟ್ಟು ಫಿಸಿಕ್ಸಲ್ಲಿ ಮಾಡರ್ನ್ ಫಿಸಿಕ್ಸ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ ತುಂಬ ಕಷ್ಟ ಆಗೋದು ಓದಿ ಮತ್ತು 40 ಮೇಡಮ್ ಫಿಸಿಕ್ಸ್ 180ಕ್ಕೆ ಎಷ್ಟೋ ಜನರ ಕೈಯಲ್ಲಿ 50 ಮಾರ್ಕ್ಸ್ ಬರಲ್ಲ ಮೇಡಮ್, ಇದು ನಿಜ. ಕಷ್ಟ ಮೇಡಮ್ ಫಿಸಿಕ್ಸು ನಮ್ಮ ಭಾಗದ ಮಕ್ಕಳಿಗೆ. ನಾರ್ತಿಯನ್ಸ್ ಮಾಡ್ತಾರೆ, ಅವ್ರು 6ನೇ ಕ್ಲಾಸಿಂದ ಒಲಿಂಪಿಯಾಡ್ ಅಂತಾರೆ, IIT ಅಂತಾರೆ, ನಮ್ಮ ಮಕ್ಕಳಿಗೆ ಕಷ್ಟ. ಸೊ ಬಯಾಲಜಿ 360ಗೆ 350 ತೆಗಿಬೇಕು. ಏನು ಸೀಕ್ರೆಟು? ವೆರಿ ಸಿಂಪಲ್, NCERT ಲೈನ್ ವೈಸ್ ಓದಿ. ಫಾರ್ ಎಕ್ಸಾಂಪಲ್, ಈಗ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ ಇದೆ, ಅದರಲ್ಲಿ ಬಯಾಲಜಿಕಲ್ ಕ್ಲಾಸಿಫಿಕೇಷನಲ್ಲಿ ಫೈಕೋಮೈಸಿಟೀಸು, ಆಸ್ಕೋಮೈಸಿಟೀಸು, ಬೆಸಿಡಿಯೋಮೈಸಿಟೀಸ್, ಡ್ಯೂಟರೋಮೈಸಿಟೀಸ್, ದಯವಿಟ್ಟು ಇದನ್ನು ಇಂಪಾರ್ಟೆಂಟ್ ಟಾಪಿಕ್ಸ್ ರಿವೈಸ್ ಮಾಡಿ ನೋಟ್ಸ್ ಮಾಡ್ಕೊಂಡು ಓದಿ. ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ರೆಡ್ ಆಲ್ಗೆ ಬಗ್ಗೆ ಜನರಲಾಗಿ ಓದಿರ್ತೀರ. ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಬಗ್ಗೆ ಓದಿ, ಲಾಸ್ಟಲ್ಲಿ ಒಂದು ಚಾರ್ಟ್ ಇದೆ ಅದನ್ನು ಓದಿ. ಮತ್ತು ಅನಿಮಲ್ ಕಿಂಗ್ಡಮ್ಗೆ ಬಂದರೆ ಲಾಸ್ಟಲ್ಲಿ ಚಾರ್ಟ್ ಇರುತ್ತೆ ಮೇಡಮ್, ಅದ್ರ ಮೇಲೆ ಗ್ಯಾರಂಟಿ 3 ಕ್ವಶನ್ ಬರುತ್ತೆ. ನಮ್ಮ ಹುಡುಗರು ಓದೇ ಇರಲ್ಲ. ಪೋರಿಫೆರಾ, ಸಿಲೆಂಟೆಟಾ, ಟಿನೋಫೋರಾ, ಪ್ಲಾಟಿಯಲಮೆಂಥಸ್, ಆಸ್ಕ್ಯಾಲಿಮೆಂಥಸ್, ಅನಿಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕಿನೋಡರ್ಮಟಾ, ಎಮಿಕಾರ್ಡೆಟಾ, ಕಾರ್ಡೆಟಾ, ಸೆಲ್ಯುಲಾರ್, ಟಿಶ್ಯೂ, ಆರ್ಗನ್ ಸಿಸ್ಟಮ್, ವೇರಿಯಸ್, ರೇಡಿಯಲ್, ಬೈಲ್ಯಾಟ್ರಲ್, ರೇಡಿಯಲ್, ಬೈಲ್ಯಾಟ್ರಲ್, ಸೀಲೋಮ್, ಆಬ್ಸೆಂಟ್, ಸ್ಯೂಡೋಸಿಲೋಮೇಟ್, ಸಿಲೋಮೇಟ್, ಡೈಜೆಸ್ಟಿವ್ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸರ್ಕ್ಯುಲೇಟರಿ ರೆಸ್ಪಿರೇಟರಿ ಸಿಸ್ಟಮ್, ಆಬ್ಸೆಂಟ್, ಪ್ರೆಸೆಂಟ್, ಸೆಗ್ಮೆಂಟೇಷನ್, ಪ್ರೆಸೆಂಟ್. ಮ್ಯೂಟ್ ಮಾಡ್ಕೊಂಡು NCERT ಇಟ್ಕೊಂಡು ಚೆಕ್ ಮಾಡಿ, ಒಂದು ರಾಂಗ್ ಹೇಳಿಲ್ಲ. ಯಾಕೆ? ಇದು ಫ್ಲೋ. ಇದು ಅನಿಮಲ್ ಕಿಂಗ್ಡಮ್ ಅಂತ ಒಂದು ಚಾಪ್ಟರ್ ಇದೆ, ಅಲ್ಲಿ ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೆನೋಡರ್ಮೆಟಾ, ಅನಿಲಿಡಾ ಅಂತೆಲ್ಲ ಫೈಲಮ್ಸ್ ಬರುತ್ತೆ. ದಯವಿಟ್ಟು ಅದನ್ನೆಲ್ಲ ನೀಟಾಗಿ ಓದಿ, ಎಕ್ಸಾಂಪಲ್ಸ್ ಮೇಲೆ ಫೋಕಸ್ ಮಾಡಿ. ಮ್ಯಾಚ್ ದ ಫಾಲೋಯಿಂಗ್, ಈಗ ಫಿಸಿಯಲಿಯಾ ಇಸ್ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್, ಇಂಥದ್ದೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಹಂಗೆ ಬಂದರೆ ಮಾರ್ಫಾಲಜಿಯಲ್ಲಿ ಪ್ಲೀಸ್ ಎಕ್ಸಾಂಪಲ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಅನಾಟಮಿಯಲ್ಲಿ ಡೈಕಾಟ್ ರೂಟು, ಡೈಕಾಟ್ ಸ್ಟೆಮು ಡಿಫ್ರೆನ್ಸಸ್ ಮೇಲೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಕಾಕ್ರೋಚ್ ಮೇಲೆ ಮೊನ್ನೆ ಕ್ವಶನ್ಸ್ ಇರಲಿಲ್ಲ, ಯೂಶ್ವಲಿ 2-3 ಕ್ವಶನ್ಸ್ ಕೇಳಿಬಿಡ್ತಾರೆ ಕಾಕ್ರೋಚಲ್ಲಿ. ಮೇಡಮ್ ನಾವು ಕಾಕ್ರೋಚ್ನ ಸಿಂಪಲ್ಲಾಗಿ ಒಂದು ಸ್ಪ್ರೇ ಹೊಡೆದು ಸಾಯಿಸಿಬಿಡ್ತೀವಿ, ಇಲ್ಲ 5 ಅವರ್ ಓದಬೇಕು ಅದನ್ನು. ನೀವು ಕಾಕ್ರೋಚ್ ಬಗ್ಗೆ 5 ಅವರ್ ಓದಬೇಕು ಮೇಡಮ್. ಮೆಡಿಕಲ್ ಆಸ್ಪಿರೆಂಟ್ಸ್ ಹಣೆ ಬರಹ ನೋಡಿ, ನಾನು ಹೇಳ್ತೀನಿ, ಕಾಕ್ರೋಚ್ ಬಗ್ಗೆ 4-5 ಅವರ್ ಓದಬೇಕು ನೋಟ್ಸ್ ಮಾಡಿಕೊಂಡು. ಕಾಕ್ರೋಚ್ನ ಸ್ವಲ್ಪ ಚೆನ್ನಾಗಿ ಓದಿ. ಅರ್ಥವಾರ್ಮು 2 ಇದೆ ಸಿಲೆಬಸ್ಗೆ, ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ಹಾಗೆ ಬಂದರೆ ಸೆಲ್ ದ ಯೂನಿಟ್ ಆಫ್ ಲೈಫ್. ಮೇಡಮ್ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಸೆಲ್ ದ ಯೂನಿಟ್ ಆಫ್ ಲೈಫ್ 3 ಕ್ವಶನ್ ಬರುತ್ತೆ ಈ ಚಾಪ್ಟ್ರಲ್ಲಿ. ಪಾಪ NCERT ಲೈನ್ ಬೈ ಲೈನ್ ಓದಿರಲ್ಲ. 3 ಕ್ವಶನ್ ಬರೋ ಚಾಪ್ಟರ್ನ ಅವ್ರು ಯಾವ ಲೆವೆಲ್ ಓದಿರಬೇಕು ಅಂದರೆ, ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್, ಮಕ್ಳಿಗೂ ಗೊತ್ತು. ವಿತಿನ್ 3 ಮಿನಿಟ್ಸಲ್ಲಿ ರಿವೈಸ್ ಮಾಡ್ದಂಗೆ ಇರಬೇಕು. 2 ಮಿನಿಟ್ಸಲ್ಲಿ ಯಾವ ಲೆವೆಲ್ಗೆ ಇರಬೇಕು ಅಂದರೆ, ಸೆಲ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಯೂನಿಟ್ ಆಫ್ ಲೈಫ್. ರಾಬರ್ಟ್ ಹುಕ್ ಡಿಸ್ಕವರ್ಡ್ ಸೆಲ್, ರಾಬರ್ಟ್ ಬ್ರೌನ್ ಡಿಸ್ಕವರ್ಡ್ ನ್ಯೂಕ್ಲಿಯಸ್. ಮೈಟೋಕಾಂಡ್ರಿಯಾ is called power house of the cell. Mitochondria construct 2 membranes, outer membrane, inner space between outer inner is called perimitochondrial space. Inner membrane projection is called cristae. Cristae consists of pin-like structure called Racker particles. Fluid is called matrix, consists of 70 ribosome and DNA. DNA present in mitochondrial cell, maternal inheritance. So mitochondria is called semi-autonomous organ. It consists of its own DNA. Nucleus consists of 2 membranes, outer and inner. Outer and inner is called perinuclear space. Fluid is called nucleoplasm. Thread-like structure is called chromatin. It consists of euchromatin, heterochromatin. Lightly stained, loosely packed region is called euchromatin. Darkly stained, densely packed region is called heterochromatin. Euchromatin is transcription active. ಯಾಕೆ ಈ ಫ್ಲೋಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಟೈಮ್ ಕನ್ಸ್ಟೆಂಟ್ ಇದೆ. ನಾನು ಎಂಟೈರ್ NCERTನ ಈಗ ನೆನ್ಪಿಟ್ಕೊಂಡಿದ್ದೀನಿ. ಇದಕ್ಕೆ 15 ವರ್ಷ ಓದಿದ್ದೀನಿ ಮೇಡಮ್. ಮಕ್ಕಳು ಹೆಂಗೆ ಮೇಡಮ್ 1 ವರ್ಷ ಓದಿ ನೆನ್ಪಿಟ್ಕೊಳ್ಳೋದು? ಇಟ್ ಹ್ಯಾಸ್ ಟೇಕನ್ ಮಿ 15 ಇಯರ್ಸ್ ಒಂದು ಟೀಚರ್ ಆಗಿ. ಮಕ್ಕಳನ್ನ ನೀವು 1 ವರ್ಷ ಓದ್ಬಿಡಿ, ಮಾತೆತ್ತಿದ್ರೆ ವಿಶ್ವೇಶ್ವರಯ್ಯ, ಮಾತೆತ್ತಿದ್ರೆ ಮೇರಿ ಕ್ಯೂರಿ, ಮಾತೆತ್ತಿದ್ರೆ ಎಲ್ಲರೂ ನೀವು ಭಾರತ ರತ್ನಗಳ ಜೊತೆ ಕಂಪೇರ್ ಮಾಡಿದ್ರೆ ನಿಮ್ಮ ಮನೆಯಲ್ಲಿರೋ ರತ್ನ ಕಳೆದೋಗ್ಬಿಡುತ್ತೆ. ದಯವಿಟ್ಟು ಪೋಷಕರು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಬಟ್ ಡಾಕ್ಟ್ರೇ ಆಗಬೇಕು ಅನ್ನೋ ಹಠದಿಂದ ಆಚೆ ಬನ್ನಿ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ಬೇಕು, ಸಬ್ಜೆಕ್ಟ್ಗಳಲ್ಲಿ ಹೇಗೆ ವಿಷಯನ ಆಯ್ಕೆ ಮಾಡ್ಕೊಂಡು ಓದಬೇಕು ಅಂಥೇಳಿ, ಎಷ್ಟು ಸಮಯ ಮೀಸಲಿಡಬೇಕು, ದಿನಕ್ಕೆ ಸಮಯನೇ ಕಡಿಮೆ ಇದೆ, ಎಷ್ಟು ಗಂಟೆ ಓದಬೇಕಾಗುತ್ತೆ ಮಕ್ಕಳು ಅಂತ ಹೇಳಿ? 14 ಅವರ್ಸ್ ಅಂತೂ ಓದಬೇಕು ಮೇಡಮ್. ಇಫ್ ಯು ವಾಂಟ್ ಟು ಗೆಟ್ 580 ಮೇಡಮ್. ತುಂಬ ಟಾಪರ್ಸ್ ಆಲ್ರೆಡಿ ಚೆನ್ನಾಗಿ ಓದ್ಕೊಂಡ್ಬಂದಿದ್ರೆ, ಯಾರೋ ನಾನು ಕೆಲವ್ರ ಬಗ್ಗೆ ಮಾತಾಡ್ತಿಲ್ಲ, ಅವ್ರು 4 ಅವರ್, ಮತ್ತು ಈ ಟಾಪರ್ಸ್ ಏನು ಮಾಡ್ಬಿಡ್ತಾರೆ, ನಾನು 4 ಅವರ್ ಓದಿದೆ, 6 ಅವರ್ ಓದಿದೆ. ಇವ್ರು ಹಿಂಗೆ ಕಳೆದ 15 ವರ್ಷದಿಂದ ಓದಿರ್ತಾರೆ, ಅದಕ್ಕೆ ಸಕ್ಸಸ್ ಆಗಿರ್ತಾರೆ. ಇಟ್ ಡಸಂಟ್ ಮೀನ್ ನೀವು 4 ಅವರ್ ಓದಿದ ತಕ್ಷಣ. ಬಟ್ ನಾನು ಹೇಳ್ತೀನಿ 14 ಅವರ್ಸ್ ಓದಿ. 14 ಅವರ್ಸಲ್ಲಿ ಅಟ್ಲೀಸ್ಟ್ ಬಯೋಕೆಮಿಸ್ಟ್ರಿಗೆ ಜಾಸ್ತಿ ಟೈಮ್ ಕೊಡಿ. ಇಫ್ ಯು ಆರ್ ವೀಕ್ ಇನ್ ಫಿಸಿಕ್ಸ್,
ಇವೆರಡರಲ್ಲಿ ಒಂದು 520ವರೆಗೂ ತೊಗೊಂಬನ್ನಿ. ಫಿಸಿಕ್ಸ್ ಒಂದು 80-100 ಆದರೂ ನೀವು ಸೆಲೆಕ್ಟ್ ಆಗಿಬಿಡ್ತೀರಾ. ಸೊ 580 ಮಿನಿಮಮ್ ಬೇಕೇ ಬೇಕು. ಸೊ ಏನಾದರೂ ರಿಸರ್ವೇಷನ್ ಇದ್ದರೆ, ಕ್ಯಾಟಗಿರಿ ಇದ್ದರೆ ಒಂದು 550ವರೆಗೂ ಓಕೆ. 580 ಬೇಕು. ದಯವಿಟ್ಟು 14 hours ಟೈಮ್ ಟೇಬಲ್ ಹಾಕ್ಕೊಳ್ಳಿ. 35 days ಮೊಬೈಲಿಂದ ದೂರ ಇರಬೇಕು, ಸೋಷಿಯಲ್ ಮೀಡಿಯಾದಿಂದ ದೂರ ಇರಬೇಕು. ಮನೇಲಿ ಕೂತು ಓದೋಕ್ಕಾದರೆ ಓದಿ, ಇಲ್ಲಾಂದರೆ ನಿಮ್ಮ ಕಾಲೇಜುಗಳಲ್ಲೋ ನೀವು ತರಬೇತಿ ತೊಗೊಂಡಿರೋ ವಿದ್ಯಾಸಂಸ್ಥೆಗಳು ಕರೆದು ಮತ್ತೆ ಓದಿಸ್ತೀವಿ ಅಂದರೆ ಹೋಗಲ್ಲಿ ಪ್ರಿಪೇರ್ ಆಗಿ. ಮತ್ತು ಕೋಚಿಂಗ್ ಈ 35 ದಿನಕ್ಕೆ ನನ್ನ ರಿಕ್ವೆಸ್ಟ್ ಮೇಡಮ್, ಕೋಚಿಂಗ್ ಸೆಂಟರ್ ಟೀಚರಾಗಿ ಹೇಳ್ತೀನಿ, ಪ್ಲೀಸ್ ಕೋಚಿಂಗ್ ಅಂತ ಹೋಗಿ ಅಲ್ಲವ್ರ ಪಾಠ 7-8 ಗಂಟೆ ಮಾಡಿ ಅದು ಫಾಸ್ಟಾಗಿ ಮಾಡಬೇಕಾಗತ್ತೆ. ಮತ್ತು ನೀವು ಓದೋಕ್ಕೆ ಟೈಮ್ ಸಿಗಲ್ಲ. ನನ್ನ ಸಿನ್ಸಿಯರ್ ಅಡ್ವೈಸ್ ಏನು ಅಂದರೆ, ಯಾವುದೇ ಕ್ರ್ಯಾಶ್ ಕೋರ್ಸ್ಗೆ ಹೋಗದೆ ಮನೇಲಿ ಕೂತೇ ಓದಿ. ಮತ್ತು ಏನಾಗುತ್ತೆ ಗೊತ್ತಾ ಮೇಡಮ್, ಅವರೊಂದು 8 hour ಪಾಠ ಮಾಡ್ತಾರಾ, ಇವ್ರಿಗೆ ಓದೋಕ್ಕೆ 4 hour ಸಿಗುತ್ತೆ, ಮತ್ತು ಎಲ್ಲ ಇನ್ಕಂಪ್ಲೀಟ್ ಆಗುತ್ತೆ. ನಾನು ಪೋಷಕರಿಗೆ ಅಡ್ವೈಸ್ ನೋಡಿ, ನಾನೊಂದು ಕೋಚಿಂಗ್ ಸೆಂಟರ್ ಓನರ್ ಆಗಿ ನೀವು ಕೋಚಿಂಗ್ ಕಳಿಸಿ ಅಂತ ಹೇಳ್ಬೇಕು. ನಾನು ನಿಮ್ಮ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ, ಈ 35 ದಿನಕ್ಕೆ ಯಾವುದೇ ಕ್ರ್ಯಾಶ್ ಕೋರ್ಸ್ ಬೇಡ, ಅದು ಗುಡ್ ಐಡಿಯಾ ಅಲ್ಲ. ಇನ್ನು ಬೇಕು ಅಂದರೆ ನಿಮ್ಮ ಮಕ್ಕಳು 1 hour 2 hours ಆನ್ಲೈನಲ್ಲಿ ಯಾವುದೋ ಎಲ್ಲ ತುಂಬ ಜನ ಚೆನ್ನಾಗಿ ಮಾಡಿರೋದಿದೆ, ಯಾವುದಕ್ಕೂ ಒಂದು ಸಬ್ಸ್ಕ್ರೈಬ್ ಮಾಡಿಸಿ ಓದಿಸಿ. ಬಟ್ ಒಂದು 8 ತಾಸಂತೂ ಸೆಲ್ಫ್ ಸ್ಟಡಿಗೆ ಇರಲೇಬೇಕು. ಬಯಾಲಜಿ ಎಸ್. ಒಬ್ರು ಕಾಲರ್ ರೆಡಿ ಇದ್ದಾರೆ, ನವಾಜ್ ಅಂತ ಹೇಳಿ ಬೆಂಗಳೂರಿನಿಂದ. ನವಾಜ್ ನಮಸ್ಕಾರ. ನವಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ ಮ್ಯಾಮ್. ನಿಮ್ಮ ಹೆಸರು ಹೇಳಿ ಮ್ಯಾಮ್. ಆನ್ಯಾ ಫಿರ್ಡೋಸ್. ಹಾನಿಯಾ. ಹಾ ಹಾನಿಯಾ, ನಿಮ್ಮ ಪ್ರಶ್ನೆ ಕೇಳಿ. ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಆನ್ಸರ್ ಮಾಡ್ತಾರೆ. ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಆನ್ಯಾ. ಹೇಳಿ ಸರ್. ಹೇಳಮ್ಮ, ಏನು ಫೋನ್ ಮಾಡಿದ್ದು? ಆನ್ಯಾ ಕೇಳಿಸ್ತಿಲ್ಲ. ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನ್ಸುತ್ತೆ ಸರ್. ನೀವು ಟೈಮಿಂಗ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಈ 14 ಟೈಮ್ ಅಟ್ಲೀಸ್ಟ್ 14 ಗಂಟೆ ಓದಬೇಕು ಅಂತಂದ್ರೆ ಹೆಂಗೆ ಗ್ಯಾಪ್ ಕೊಟ್ಕೋಬೇಕು ಮಕ್ಕಳು? ಈಗ ನಾನ್ ಸ್ಟಾಪ್ ಆಗಿ ಓದ್ಬೇಕಾ, ಬ್ರೇಕ್ ಹೆಂಗೆ ತಗೊಳ್ಬೇಕು ಅಂತ ಹೇಳಿ? ನನಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆ, ರಾತ್ರಿ 12 ಗಂಟೆ ಐಡಿಯಲ್ ಟೈಮ್ ಟೇಬಲ್. ಓಕೆ. ಬೆಳಗ್ಗೆ 6ರಿಂದ 8 ಗಂಟೆ ಓದಿ ಒಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟ್ಗೆ ಟೈಮ್ ತೊಗೊಂಡು 8:30ಯಿಂದ 10:30 ಮತ್ತೆ 2 ತಾಸು ಕೂರ್ಬೇಕು ಮೇಡಮ್. ಮತ್ತೆ 4 ತಾಸಲ್ಲಿ 4 ಸಲ ಅಡುಗೆ ಮನೆಗೆ ಹೋದರೆ ಅಡುಗೆ ಮನೆಗೆ ಸೀಮಿತ ಆಗಬೇಕಷ್ಟೆ. ನಾನು ಕರ್ನಾಟಕದ ಹೆಣ್ಮಕ್ಳನ್ನ ವಿನಂತಿಸ್ತೇನೆ, ನಿಮ್ಮ ಪೋಷಕರ ಸ್ಥಾನದಲ್ಲಿ ಜವಾಬ್ದಾರಿಯಿಂದ ಮಾತಾಡ್ತೀನಿ. ಕೂರ್ಬೇಕು 2 ತಾಸು. 10:30ಯಿಂದ ಒಂದು 5 ನಿಮಿಷ ಟೀ ಬ್ರೇಕ್, ಮತ್ತೆ ಕೂರ್ಬೇಕು 12ವರೆಗೆ. ಊಟ ಮಾಡಿ ಒಂದು 1 ತಾಸು ನಿದ್ದೆ ಮಾಡಿ, ಮತ್ತೆ ಕೂರ್ಬೇಕು ರಾತ್ರಿ 12ವರೆಗೂ. 35 ದಿನ ಯಾವುದೇ ಮದುವೆಗೆ, ಗೃಹಪ್ರವೇಶಗಳಿಗೆ, ನಾಮಕರಣಗಳಿಗೆ ಇದೆಲ್ಲ ಕಟ್ ಮಾಡಿ ಕುತ್ಕೊಂಡು ಓದಬೇಕು. ಇಲ್ಲ ಇದೊಂದು ಕಸಿನ್ ಮದುವೆ, ಇದೊಂದು ರಿಲೇಟಿವ್ ಮದುವೆ, ಇದು ಇಂಪಾರ್ಟೆಂಟ್ ಅಂತೆಲ್ಲ ಹೇಳಿದ್ರೆ ಇನ್ನೊಂದು ವರ್ಷ ತಗೋಬೇಕಾಗತ್ತೆ. ಮಾತಾಡ್ದಷ್ಟು ಈಸಿ ನೀಟ್ ಅಲ್ಲ. ಅಪ್ಪ ಅಮ್ಮ ಅನ್ಕೊಂಡಷ್ಟು ಈಸಿನೂ ನೀಟ್ ಅಲ್ಲ. ಏನೋ ಮಗಳನ್ನ ಒಳ್ಳೆ ಕಾಲೇಜ್ಗೆ ಆಗ್ಬಿಟ್ಟಿದ್ದೀನಿ, ಡಾಕ್ಟರ್ ಆಗ್ತಾನೆ ಅನ್ನೋ ಕಲ್ಪನೆಯಿಂದ ಅವ್ರು ಆಚೆ ಬರಬೇಕು. ನೀವು ರೆಮಾನ್ಸ್ ಬ್ಲೇಸರ್ ತಗೊಂಡ್ರು ನಾವು ಚೆನ್ನಾಗಿ ಕಾಣಬೇಕಲ್ಲ. ಅಂಥ ರೆಮಾನ್ಸ್ ಬ್ಲೇಸರ್ ಹಾಕಿದ್ರು ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂದರೆ ರೆಮಾನ್ಸ್ ಕಂಪ್ನಿಯವನು ಏನು ಮಾಡ್ತಾನೆ? ದಿಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಸೊ ಪೋಷಕರಿಗೆ ಪ್ಲೀಸ್ ಪ್ಲ್ಯಾನ್ ಯುವರ್ ಸೆಲ್ಫ್. ಮತ್ತು ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಮೇಡಮ್, ಚಾಪ್ಟರ್ ವೈಸ್ ಪ್ರಾಕ್ಟೀಸ್ ಮಾಡಿಯಪ್ಪ. ನಂದು ಬೇಕು ಅಂದರೆ ನಾನು ಪರಿಶ್ರಮ ನೀಟ್ ಅಕಾಡೆಮಿ ವೆಬ್ಸೈಟ್ಗೆ ಹೋಗಿ ನಾನು ಚಾಪ್ಟರ್ ವೈಸು ಟೆಸ್ಟ್ ಸೀರೀಸ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಫ್ರೀಯಾಗಿ ಡೌನ್ಲೋಡ್ ಇರುತ್ತೆ. ದಯವಿಟ್ಟು ಆ ವೆಬ್ಸೈಟ್ಗೆ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಕನ್ನಡ ಮೀಡಿಯಂ ಮಕ್ಕಳಿಗೆ ನಾನು ನಿಮ್ಮ ವಾಹಿಯಲ್ಲಿ ಕೆಲವು ಚಾಪ್ಟರ್ಸ್ ಟೀಚ್ ಮಾಡಬೇಕು ಅಂತಿದ್ದೀನಿ ಮ್ಯಾಮ್. ನಮ್ಮ ರವಿ ಸರ್ ಅವರು ಮಾತಾಡಿದೆ, ಕೆಲವು ಚಾಪ್ಟರ್ಸ್ ನಿಮ್ಮ ವಾಹಿನಿಯಲ್ಲೂ ಟೀಚ್ ಮಾಡ್ತೀನಿ. ಅಟ್ಲೀಸ್ಟ್ ಹಳ್ಳಿಯಲ್ಲಿರೋ ರಿಮೋಟ್ ಏರಿಯಾದಲ್ಲಿರೋ ಮಕ್ಕಳಿಗೆ ಸ್ವಲ್ಪ ಇಂಪಾರ್ಟೆಂಟ್ ಬಯಾಲಜಿ ಟಾಪಿಕ್ಸ್ ಕನ್ನಡದಲ್ಲಿ ಅರ್ಥ ಆಗಲಿ ಅಂತ. ರೈಟ್ ಸರ್. ಕಾಲ್ ಇದ್ದೇನೋ ಟೆಕ್ನಿಕಲ್ ಇಶ್ಯೂ ಆಗಿದೆಯಂತೆ ಸರ್. ಒಂದು ಕೊನೆಯದಾಗಿ ಮಕ್ಕಳಿಗೆ ಒಂದು ಸಜೆಷನ್ ಕೊಡಬೇಕು ಅಥವಾ ಏನೋ ಹೇಳಬೇಕು ಅಂತಂದರೆ, ಮೆಸೇಜ್ ಕೊಡಬೇಕು ಅಂದರೆ ಏನು ಹೇಳ್ತೀರಿ ಸರ್? ನಾನು ಎಲ್ಲ ಕರ್ನಾಟಕದ ಮಕ್ಕಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಧೈರ್ಯವಾಗಿ ಓದಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಅವ್ರಿಗೊಂದು ಪರೀಕ್ಷೆ ನಡೆಸೋ ಯೋಗ್ಯತೆ ಇಲ್ಲ. ಭಾಳ ಸಂದರ್ಭದಲ್ಲಿ ಇದು ರಿಪೀಟೆಡ್ ಈ ನಡುವೆ ಸಂದರ್ಭದಲ್ಲಿ ಡೈಪರೇ ಲೀಕ್ ಆಗಲ್ಲ, NTA ಪೇಪರ್ ಲೀಕ್ ಆಗುತ್ತೆ. ಸೊ NTA ಅವ್ರು ಏನಾದರೂ ಡೈಪರ್ ಕಂಪ್ನಿ ಓಪನ್ ಮಾಡಿದ್ರೆ ಆ ಕಂಪ್ನಿನೂ ಬಿದ್ದೋಗುತ್ತೆ. ಇದು NTA ಬಗ್ಗೆ ನಮಗಿರೋ ಅಪಾರವಾದ ಗೌರವ. ಸೊ ಡೈಪರ್ ಕೂಡ ಲೀಕ್ ಆಗಲ್ಲ, NTA ಪೇಪರ್ ಲೀಕ್ ಆಗುತ್ತೆ. ದಿಸ್ ಇಸ್ ಅ ಕಂಡೀಷನ್ ಆಫ್ ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಚೆನ್ನಾಗಿ ಓದಿ, ಧೈರ್ಯವಾಗಿ ಓದಿ. ನಿಮ್ಮ ಅಪ್ಪ ಅಮ್ಮ ಕನಸು ಈಡೇರಬೇಕು. MBBS ಅಂದರೆ ಮಾ ಬಾಪ್ ಕಾ ಬಡಾ ಸಪ್ನ, MBBS ಅಂದರೆ ಮೇರಾ ಬಾಯ್ ಅವ್ರ ಬಹನೋಂ ಕಾ ಬಡಾ ಸಪ್ನ. ಕಷ್ಟಪಟ್ಟು ಓದಿದ್ದೀರಾ, ಇಷ್ಟಪಟ್ಟು ಪರೀಕ್ಷೆ ಬರೀತೀರಾ, ಧೈರ್ಯವಾಗಿ ಹೋಗಿ. ನಿಮ್ಮ ತಂದೆ ತಾಯಿ ಒಳ್ಳೆತನ ನಿಮ್ಮನ್ನು ಕಾಪಾಡುತ್ತೆ, ನಿನ್ನ ಪರಿಶ್ರಮ ನಿನ್ನನ್ನು ಕಾಪಾಡುತ್ತೆ. ನೀನು ದಿನಕ್ಕೆ 10 ತಾಸು 12 ತಾಸು 14 ತಾಸು ಎಲ್ಲೋ ಹಳ್ಳಿಯ ಉತ್ತರ ಕರ್ನಾಟಕದ ಒಂದು ರೈತನ ಮಗ, ಒಂದು APMCಯಲ್ಲಿ ಕೂಲಿ ಮಾಡೋರ ಮಕ್ಕಳು ಎಷ್ಟೋ ಜನ ಎಕ್ಸಾಮ್ ಕನಸ್ಕೊಂಡಿದ್ದೀರಾ. BMTC ಕಂಡಕ್ಟರ್ ಮಕ್ಕಳು ಎಷ್ಟೋ ಜನ ಫುಟ್ಬಾತಲ್ಲಿ ಅವ್ರ ಮಕ್ಕಳೆಲ್ಲ ಡಾಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ. ತುಂಬ ಜನ ಧೈರ್ಯವಾಗಿರಿ, ಕರ್ನಾಟಕ ನಿಮ್ಮ ಜೊತೆ ಇದೆ. ಎಲ್ಲ ಟೀಚರ್ಸು, ನಿಮ್ಮ ಕಾಲೇಜಿನ ಟೀಚರ್ಸ್ನ ಮಾತಾಡಿ,
ನೀವೆಲ್ಲಿ ಕಾಲೇಜಿಗೆ ಸೇರಿದಿರೋ ನಿಮ್ಮ ಟೀಚರ್ಸ್ ಆಶೀರ್ವಾದ ತಗೊಳ್ಳಿ, ಗೈಡೆನ್ಸ್ ತಗೊಳ್ಳಿ. ಕರ್ನಾಟಕ ನಿಮ್ಮ ಜೊತೆ ಇದೆ. ಶಾಸಕನಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ, ನಿಮ್ಮ ಜೊತೆ ನಿಲ್ತೀವಿ. ಆಲ್ ದಿ ಬೆಸ್ಟ್. ರೈಟ್ ಸರ್, ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.